ಇಲ್ಲಿ ಈ ಪ್ರಾಬ್ಲಮ್ ಕೊಟ್ಟವ್ರ. ಈ ಪ್ರಾಬ್ಲಮ್ನ ಪೆಮ್ಡಾಸ್ ರೂಲ್ ಉಪಯೋಗಿಸಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಗುಣ್ಸೋದು ಕೊಟ್ಟವ್ರ, ಬ್ರ್ಯಾಕೆಟ್ ಕೊಟ್ಟವ್ರ, ಸ್ಕ್ವೇರ್ ಕೊಟ್ಟವ್ರ. ಇದೆಲ್ಲ ಇದ್ದಾಗ ಈ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯ್ತದೆ, ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಒಳಗಡೆ ಕ್ಲಿಯರ್ ಮಾಡಬೇಕು. ಬ್ರ್ಯಾಕೆಟ್ ಒಳಗಡೆ ಏನು 5 - 3 ಅದು 2 ಉಳಿತು. ಕೊನೆಗೆ ಆ ಸ್ಕ್ವೇರ್ ಹಂಗೆ ಉಳೀತು. 2 ಟೈಮ್ಸ್ ಆಫ್ 2 ಸ್ಕ್ವೇರು. ಪ್ಯಾರಂಥೆಸಿಸ್ ಮುಗಿದ್ಮೇಲೆ ಎಕ್ಸ್ಪೋನೆಂಟ್ ಮಾಡಬೇಕು. 2 ಸ್ಕ್ವೇರ್ ಅನ್ನೋದು ಎಕ್ಸ್ಪೋನೆಂಟು, ಅದನ್ನು 2 ಟೈಮ್ಸ್ ಆಫ್ 2 ಅಂತ ಬರೀಬೋದು. 2 2 4. ಅಲ್ಲಿಗಿದು 2 ಟೈಮ್ಸ್ ಆಫ್ 4, 2 4 ಎಷ್ಟಾಯಿತು, 8 ಆಯಿತು. ಅಲ್ಲಿಗೆ 8 ಇದ್ರದ್ದು ಟೋಟಲ್ ಉತ್ತರ. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಮು. ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರೆ ಅಂದರೆ ಈ ಥರ ಕೊಟ್ಟವ್ರೆ. ಯಾವುದು ಅಲ್ಲಿ 6 ಪ್ಲಸ್ 2 ಟೈಮ್ಸ್ ಆಫ್ ಇದು 4 - 1. ಇದರಲ್ಲೂ ಏನು ಉಪಯೋಗಿಸ್ಬೇಕು, ಬ್ರ್ಯಾಕೆಟ್ ಗುಣಿಸೋದು ಕೂಡೋದೆಲ್ಲ ಇರೋದ್ರಿಂದ ಇಲ್ಲೂ ಅದೇ ಥರ ಪೆಮ್ಡಾಸ್ ರೂಲ್ ಅನ್ನೋದನ್ನ ಉಪಯೋಗಿಸ್ಬೇಕು. ಇಲ್ಲೂ ಅದೇ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯಿತು, ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಒಳಗಡೆ ಏನಾಯ್ತು 4 - 1 ಅದೆಷ್ಟಾಯ್ತದ, 3 ಆಯ್ತದ. ಒಂದೇ ನಂಬರ್ ಇದ್ದಾಗ ಬ್ರ್ಯಾಕೆಟಿಂದ ಆಚೆ ಬರ್ತದೆ ಅದು. ನೆಕ್ಸ್ಟ್ ಎಕ್ಸ್ಪೋನೆಂಟು ಸ್ಕ್ವೇರು, ಕ್ಯೂಬು, ಸ್ಕ್ವೇರ್ ರೂಟು ಯಾವುದೂ ಇಲ್ಲ ಇಲ್ಲಿ. ನೆಕ್ಸ್ಟ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವಿಷನ್ ನೋಡಬೇಕು. ಗುಣಿಸೋದು ಬಾಗಿಸೋದು ಇಲ್ಲೈತೆ ಗುಣಿಸೋದು. 2 ಟೈಮ್ಸ್ ಆಫ್ 3 ಅಂದರೆ 2 3 6. 6 + 6 ಎಷ್ಟಾಯಿತು, 12. ಅಲ್ಲಿಗೆ ಇದು ಟೋಟಲ್ ಆಗಿ 12 ಆಯಿತು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರೆ, ಇದು 15 / 3 - 2 ಟೈಮ್ಸ್ ಆಫ್ 3. ಇದು ಇದರಲ್ಲೂ ಅದೇ ಥರ ಪೆಮ್ಡಾಸ್ ರೂಲ್ ಅನ್ನೋದನ್ನ ಉಪಯೋಗಿಸ್ಬೇಕಿಲ್ಲೂ. ಅದೇ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸಿದಾಗ ಏನಾಯ್ತದೆ, ಇಲ್ಲಿ ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಕ್ಲಿಯರ್ ಮಾಡಬೇಕು. ಬ್ರ್ಯಾಕೆಟ್ ಯಾವುದೂ ಇಲ್ಲ. ನೆಕ್ಸ್ಟ್ ಎಕ್ಸ್ಪೋನೆಂಟು ಸ್ಕ್ವೇರು, ಕ್ಯೂಬ್ ಇಲ್ಲ, ಸ್ಕ್ವೇರ್ ರೂಟ್ ನೋಡಬೇಕು, ಅದು ಯಾವುದೂ ಇಲ್ಲ. ಆಮೇಲೆ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವಿಷನ್ನು ಗುಣಿಸೋದು ಬಾಗಿಸೋದು. ಇಲ್ಲಿ ಡಿವೈಡ್ ಮಾಡೋದಾಯ್ತಾ, ಇಲ್ಲಿ ಗುಣಿಸೋದಾಯ್ತು. ಆದರೆ 2 ಈಕ್ವಲ್ ಇಂಪಾರ್ಟೆನ್ಸ್ ಆಗಿರೋದ್ರಿಂದ ಎಡಗಡೆಯಿಂದ ಬಲಗಡೆ ಮಾಡಬೇಕು. ಅಲ್ಲಿಗೆ ಇದನ್ನು ಫಸ್ಟ್ ಮಾಡಬೇಕು. 15 / 3 ಅಂದರೆ 15/3 - 2 ಟೈಮ್ಸ್ ಆಫ್ 3. ಇದು 3 1 3 5 ಆಯ್ತದ. 5/1 ಅಂದರೆ 5 ಆಯಿತು. 5 - 2 ಟೈಮ್ಸ್ ಆಫ್ 3. ಇವಾಗ ಗುಣಿಸೋದು ಮಾಡಬೇಕು. 2 3 2 3 ಎಷ್ಟಾಯಿತು, 6. 5 - 6. ಈಗ 6 ದೊಡ್ಡದು. 6 - 5 ಮಾಡಿದಾಗ 1 ಉಳಿತು. 6 ದೊಡ್ಡದಾಗಿರೋದ್ರಿಂದ ಅದ್ರ ಸಿಂಬಲ್ ಮೈನಸ್ ಉಳಿತು, -1. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡಬೇಕು. ಇಲ್ಲೇನಂತ ಮಾಡಬೇಕು ಅಂದರೆ ಏನಂತ ಕೊಟ್ಟವ್ರೆ ಅವರು, 3³ + ಡಿವೈಡೆಡ್ ಬೈ 9 + 1. 3³ ಡಿವೈಡೆಡ್ ಬೈ 9 + 1 ಅಂತ. ಇಲ್ಲೂ ಅದೇ ಥರ ಪೆಮ್ಡಾಸ್ ರೂಲ್ ಅನ್ನೋದನ್ನ ಉಪಯೋಗಿಸ್ಬೇಕು. ಅದ್ರ ಇಲ್ಲಿ ಯಾವ ಥರ ಉಪಯೋಗಿಸೋದು, ಪೆಮ್ಡಾಸ್ ರೂಲ್ನ ಉಪಯೋಗಿಸಿದಾಗ ಇದು ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಯಾವುದೂ ಇಲ್ಲ ಇಲ್ಲಿ. ನೆಕ್ಸ್ಟ್ ಎಕ್ಸ್ಪೋನೆಂಟ್ ನೋಡಬೇಕು. ಇಲ್ಲ ಆಯ್ತು 3³ ಅನ್ನೋದು. 3³ ಅಂದರೆ 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 3. 3 3 9, 9 3 27. ಅಲ್ಲಿಗೆ ಇದು 27 ಡಿವೈಡೆಡ್ ಬೈ 9 + 1. 27 ಇವಾಗ ನೆಕ್ಸ್ಟು ಡಿವೈಡ್ ಮಾಡೋದೈತೆ, ಕೂಡೋದೈತೆ. ಈ ಆ್ಯಡ್ ಅನ್ನೋದು ಇದು ಲೆಸ್ ಇಂಪಾರ್ಟೆಂಟ್. ಇದು ಡಿವಿಷನ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಫಸ್ಟ್ ಮಾಡಬೇಕು. 27/9 + 1. 9 1 9 3 27. 3/1 ಅಂದರೆ 3 + 1. 3 + 1 ಎಷ್ಟಾಯಿತು, 4. ಅದು 4 ಆಯಿತು ಟೋಟಲ್ ಆಗಿ. ಅದೇ ಥರ ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ಮು. ಈ ಲೆಕ್ಕದಲ್ಲಿ ಏನಂತ ಮಾಡಬೇಕು ಅಂದರೆ ಈ ಥರ ಮಾಡಬೇಕು. ಏನಂತ ಐತೆ ಅಲ್ಲಿ 5 ಟೈಮ್ಸ್ ಆಫ್ ಇಲ್ಲಿ ಬ್ರ್ಯಾಕೆಟಲ್ಲಿ 2 + 3 ಡಿವೈಡೆಡ್ ಬೈ 3. 2 + 3 ಡಿವೈಡೆಡ್ ಬೈ 3 ಅಂತ ಐತೆ. ಇಲ್ಲೂ ಅದೇ ಥರ ಪೆಮ್ಡಾಸ್ ರೂಲ್ ಅನ್ನೋದನ್ನ ಉಪಯೋಗಿಸ್ಬೇಕು. ಈ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯ್ತದ, ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಒಳಗಡೆ ಇರೋದು ಕ್ಲಿಯರ್ ಮಾಡಬೇಕು. ಬ್ರ್ಯಾಕೆಟ್ ಒಳಗಡೆ ಏನಾಯ್ತು, 2 + 3 ಡಿವೈಡೆಡ್ ಬೈ 3. ಅಲ್ಲೂ ಕೂಡೋದು ಐತೆ, ಡಿವೈಡ್ ಮಾಡೋದು ಐತೆ. ಆವಾಗ ಡಿವಿಷನ್ ಅನ್ನೋದು ಕೂಡೋದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟು ಮತ್ತೆ ಡಿವಿಷನ್ ಮಾಡಬೇಕು. ಅದ್ರ ಒಳಗಡೆನೂ ಪೆಮ್ಡಾಸ್ ರೂಲ್ ಉಪಯೋಗಿಸಿರ್ಬೇಕು. 5 ಟೈಮ್ಸ್ ಆಫ್ 2 + 3/3. 3 1 3 1. 1/1 ಅಂದರೆ ಅದು 1. 2 + 1. ಬ್ರ್ಯಾಕೆಟ್ ಒಳಗಡೆ 2 + 1 ಎಷ್ಟಾಯಿತು, 3 ಆಯಿತು.
ಅದು ಬ್ರ್ಯಾಕೆಟಿಂದ ಆಚೆ ಬಂತು. 5 ಮೂರಲಿ ಎಷ್ಟು? 15. ಲಾಸ್ಟ್ ಒಂದು ಸಿಂಬಲ್ ಏನಿರ್ತದೆ ಅದನ್ನು ಮಾಡಿಬಿಡ್ಬೇಕು. 15. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತೀನಿ, ಅದನ್ನು ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಅದ್ರ ಉತ್ತರ ಏನು ಅಂತ. ಅದು 20 ಮೈನಸ್ 4 ಟೈಮ್ಸ್ ಆಫ್ 2 ಪ್ಲಸ್ 3. ಇದ್ರದ್ದು ಎಷ್ಟು ಉತ್ತರ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ. ಇವಾಗ ಬಾಯ್.